ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ. ಯಜಮಾನ್ರು ಹೊರಗಡೆನೆ ತಿನ್ಕೊಂತೀನಿ ಅಂತ ಹಾಗೆ ಆಫೀಸ್ಗೆ ಹೋದ್ರು. ಸೊ ಮಧ್ಯಾಹ್ನ ಲಂಚು ಜೊತೆಗೆ ನೈಟ್ ಊಟಕ್ಕೆ ಸಾಂಬಾರ್ ಎರಡು ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಆಫೀಸ್ ಇರೋದು ಮನೆ ಹತ್ರದಲ್ಲೇ, ಸೊ ಲಂಚ್ ಬಾಕ್ಸ್ ಏನು ಕ್ಯಾರಿ ಮಾಡಲ್ಲ. ಮಧ್ಯಾಹ್ನ ಊಟಕ್ಕೆ ಡೈಲಿ ಮನೆಗೆ ಬರ್ತಾರೆ. ಮಧ್ಯಾಹ್ನ ಲಂಚ್ಗೆ ಚಪಾತಿ ಜೊತೆಗೆ ಹೂಕೋಸ್ ಪಲ್ಯ ಮಾಡಿ ನೈಟ್ ಊಟಕ್ಕೆ ಮೊಷಪ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಲ್ವಾ. ಬೆಳಗ್ಗೆ ತಿಂಡಿ ಆಯ್ತು ಅಂದ್ರೆ ಮಧ್ಯಾಹ್ನ ಊಟ ಚಿಂತೆ, ಮಧ್ಯಾಹ್ನ ಊಟ ಮುಗಿತಲ್ಲಪ್ಪ ಅಂತ ಅನ್ಕೊಳ್ಳೋಷ್ಟರಲ್ಲಿ ರಾತ್ರಿ ಅಡುಗೆ ಏನ್ ಮಾಡ್ಲಪ್ಪ ಅನ್ನೋ ಚಿಂತೆ. ಇನ್ನೇನ್ ಅಡುಗೆ ಮುಗೀತು ಅನ್ನೋಷ್ಟರಲ್ಲಿ ಆರನ್ ಸೌಂಡ್ ಆಯ್ತು. ಈಚೆ ಬಂದು ನೋಡಿದ್ರೆ ಯಜಮಾನ್ರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ರು. ಊಟ ರೆಡಿ ಇದೆ ಅಂದಿದ್ದ ದಿವಸ ಬೇಗ ಬರಲ್ಲ, ಅದೇ ಊಟ ರೆಡಿ ಇಲ್ಲ ಅಂದಿದ್ದ ದಿವಸ ಕರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಬೇಗ ಬಂದಿದ್ದ ತಪ್ಪಿಗೆ ಬನ್ನಿ ಚಪಾತಿ ಸುಡಿ ಅಂತ ಕರೆದೆ, ಸೊ ಹಾಗೆ ಬಂದು ಅವರು ಹೆಲ್ಪ್ ಮಾಡಿದ್ರು. ಹಾಗೆಲ್ಲ ಡೈಲಿ ಹೆಲ್ಪ್ ಮಾಡೋ ಕ್ಯಾರೆಕ್ಟ್ರು ಅಂತ ತಪ್ಪು ತಿಳ್ಕೊಬೇಡಿ. ಮೂಡ್ ಚೆನ್ನಾಗಿದ್ರೆ ಮಾತ್ರ, ಇಲ್ಲಾಂದ್ರೆ ಅದು ಇಲ್ಲ. ಸುಡು ಅಂತಂದ್ರೆ ಕವರ್ ಮಾಡಿದ್ಯಾ ನೀನ್ ಕಲರ್ ಬಗ್ಗೆ ಮಾತಾಡಿದ್ರೆ ಸಾಕು ಹೆವಿ ಕೋಪ ಬಂದ್ಬಿಡುತ್ತೆ ನಮ್ಮ ಯಜಮಾನ್ರಿಗೆ. ಅಡುಗೆ ಎಲ್ಲ ರೆಡಿ ಆಯಿತು, ಅವ್ರಿಗೂ ಹಾಕೊಟ್ಟು ನಾನು ಹಾಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಆದಮೇಲೆ ಟೀ ಅಂತೂ ಇರಲೇಬೇಕು, ಸೊ ಅದನ್ನು ರೆಡಿ ಮಾಡಿಕೊಟ್ಟೆ. ಅಷ್ಟರಲ್ಲಿ ಮಗ ಎದ್ದು ಬಂದ, ಅವನಿಗೂ ತಿನ್ನಿಸಿ ನಾನು ತಿನ್ನೋ ಅಷ್ಟರಲ್ಲಿ ಹಸ್ಬೆಂಡು ಆಫೀಸ್ಗೆ ಹೊರಟ್ರು. ಇದಿಷ್ಟು ಇವತ್ತಿನ ಕತೆ. ಮತ್ತೆ ಸಿಗುವ, ಬಾಯ್.